ನಾವು ಅಜ್ಜಾರ್ ಕಡೆ ಕರೆ ಬಂದಲ್ಲ ಬಹಳ ಸಂತೋಷ ಪಡ್ತೀವಿ ನಾವು. ನಮಗೂ ಒಂದು ಸೌಭಾಗ್ಯ ಇಲ್ಲ ಆರತಿ ಮಾಡ್ಲಿಕ್ಕೆ ಸಿಕ್ಕಿದೆ ಅಂತ. ಜಾತ್ರಾ ಮಹೋತ್ಸವ 2026 ತೆಪ್ಪೋತ್ಸವ ಕಾರ್ಯಕ್ರಮ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭವಾಗಲಿದೆ. ಆ ಒಂದು ಸುಂದರ ಸುಮಧುರ ಕ್ಷಣವನ್ನ ಎಲ್ಲರೂ ನೋಡಿ ಆನಂದಿಸಿ ಈ ಒಂದು ಕಂಪ್ಲೀಟ್ ವಿಡಿಯೋಯಲ್ಲಿ ಒಂದು ಕಂಪ್ಲೀಟ್ ತೆಪ್ಪೋತ್ಸವದ ವಿವರಣೆ ಇರುತ್ತದೆ. ಸಂದರ್ಭದಲ್ಲಿ ತೆಪ್ಪೋತ್ಸವದ ಪ್ರದಕ್ಷಿಣೆಯ ಸಂದರ್ಭದಲ್ಲಿ ನಮ್ಮ ಶ್ರೀ ಗವಿಮಠದ ಶ್ರೀ ಗವಿಸಿದ್ದೇಶ್ವರ ಸಂಗೀತ ವಿದ್ಯಾಪೀಠದ ವಿದ್ಯಾರ್ಥಿ ತೆಪ್ಪೋತ್ಸವಕ್ಕೆ ಗಂಗಾರತಿಯನ್ನು ಮಾಡಲು ಆಗಮಿಸಿದಂತ ಶರಣರನ್ನ ನಾವು ಪರಿಚಯ ಮಾಡ್ಕೊಳ್ಳೋಣ. ಸರ್, ನೀವು ಎಲ್ಲಿಂದ ಬಂದಿದ್ದೀರಿ? ಪ್ರಥಮವಾಗಿ ಎಲ್ಲ ಕೊಪ್ಪಳ ಡಿಸ್ಟಿಕ್ ಕರ್ನಾಟಕ ಜನತೆಗೆ ನಮಸ್ಕಾರ. ನಾವು ಹುಬ್ಬಳ್ಳಿಯಿಂದ ಬಂದಿದ್ದೀವಿ. ಹುಬ್ಬಳ್ಳಿ ಶಿವ ಅಂತೇಳಿ ಎಲ್ಲ ಹುಬ್ಬಳ್ಳಿ ಶಿವ ತಂಡರೇ. ನಿಮ್ದು ಎಷ್ಟು ವರ್ಷದಿಂದ ಇಲ್ಲಿ ಕೊಪ್ಪಳದಲ್ಲಿ ಮಾಡ್ತಾ ಇದ್ದೀರಿ? ಕೊಪ್ಪಳದಲ್ಲಿ ಪ್ರಥಮ ಬಾರಿಗೆ ನಮ್ಮ ಗುರುಜಿಯವರಿಂದ ಕರೆ ಬಂದ್ ನಮ್ಗೆ. ಕರೆ ಬಂದ ಕೂಡಲೇ ನಾವು ಇಮಿಡಿಯೇಟ್ ಆಗಿ ನಮ್ಮ ಸೌಭಾಗ್ಯ ಇಲ್ಲಿ ಗಂಗಾ ಆರತಿ ಮಾಡ್ಲಿಕ್ಕೆ ಸಿಕ್ಕಿದ್ಲು ಅಂತ ನಾವು ಒಪ್ಕೊಂಡಿದ್ವಿ. ಈ ಗಂಗಾ ಆರತಿಯನ್ನ ಎಷ್ಟು ವರ್ಷದಿಂದ ನೀವು ಮಾಡ್ಕೊಂಡ್ ಬರ್ತಾ ಇದ್ದೀವಿ? 2023 ಗಣಪತಿ ಉತ್ಸವದಲ್ಲಿ ನಾವು ಶುರು ಮಾಡಿದ್ದು. ಕಾಶಿ ವಿಶ್ವನಾಥ್ ನಮ್ಮ ಅಯೋಧ್ಯ ಮಂದಿರ ಹೋದಾಗ ನಮಗೂ ಒಂದು ಇದು ಬಂತ, ಈ ತರ ನಮ್ಮ ಜನಕ್ಕೆ ನಾವು ತೋರ್ಸೋಣ ಅಂತ ನಾವು ಅಲ್ಲಿ ಒಂದು ವಾರ ಇದ್ವಿ. ಇದನ್ನ ನೋಡ್ಕೊಂಡ್ಬಿಟ್ಟು ನಾವು ಅದ ಪೂಜೆ ಪುರಸ್ಕಾರ ಯಾವ ತರ ಮಾಡ್ದ ನೋಡ್ಕೊಂಡ್ಬಿಟ್ಟು ನಾವು ಶುರು ಮಾಡಿದ್ವಿ. ಬೇರೆ ಬೇರೆ ಕಡೆ ಎಲ್ಲೆಲ್ಲಿ ನೀವು ಈ ಗಂಗಾ ಆರತಿಯನ್ನ ಮಾಡ್ತೀವಿ? ಫಸ್ಟ್ ಪ್ರಥಮ ಮಾಡಿದ್ವಿ 2023 ನಮ್ಮ ಚೆನ್ನಮ್ಮ ಮೈದಾನ ಈದ್ಗಾ ಮೈದಾನದಲ್ಲಿ ಮಾಡಿದ್ದು. ಅಲ್ಲಿಂದ ಸತತವಾಗಿ ನಮ್ಗೆ ಇಡೀ ಕರ್ನಾಟಕದಿಂದ ಕಾಲ್ ಬರ್ತಾ ಇದೆ. ಕಾರವಾರ, ಶಿರ್ಸಿ, ರಾಣಿಬೆನ್ನೂರ್, ಹಾವೇರಿ, ಬಂಕಾಪುರ್ ಕೆಲವು ತುಂಬಾ ಕಾಲ್ ಬರ್ತಾ ಇದೆ. ಅದೇ ರೀತಿ ಮಾಡ್ಕೊಂಡ್ಬರ್ತಾ ನಮ್ದು ಮೇನ್ ಉದ್ದೇಶ ನಮ್ಮ ಕಾಶಿ ವಿಶ್ವನಾಥ ಸಿದ್ಧಾರೂಢ ಮಹಾರಾಜ ಅಂತೇಳಿ ನಾ ಹೇಳಲಿಕ್ಕೆ ಬಯಸ್ತೀನಿ. ಎವ್ರಿ ಅಮಾವಾಸ್ಯೆ ಅಲ್ಲಿ ನಾವು ಆರತಿ ಶುರು ಮಾಡಿದ್ವಿ ಹೋದ ಡಿಸೆಂಬರ್ ಇಂದ. ಪ್ರತಿ ಅಮಾವಾಸ್ಯೆ ಅಲ್ಲಿ ಆರತಿ ಇರುತ್ತದೆ. ತಾವೆಲ್ಲರೂ ಕರ್ನಾಟಕ ಜನತೆ ಅಲ್ಲಿ ಬಂದು ಆರೂಢ ಆರತಿಯನ್ನು ನೋಡ್ಬೇಕಂತೇಳಿ ನಾ ವಿನಂತಿ ಮಾಡ್ಕೊತೀನಿ. ಸರ್, ನಿಮ್ಗೆ ಇದು ಈ ಗಂಗಾ ಆರತಿಯನ್ನ ನಮ್ ಕಡೆ ಭಾಗದಲ್ಲಿ ಮಾಡ್ಬೇಕಂತ ನಿಮ್ಗೆ ಇನ್ಸ್ಪಿರೇಷನ್ ಆಗಿದ್ರೆ ಯಾವ ರೀತಿ? ಸರ್, ಫಸ್ಟ್ ಆಫ್ ಆಲ್ ಹೇಳ್ದೆ, ಗವಿಸಿದ್ದೇಶ್ವರ ಅಂದ್ರೆ ನಮ್ಮ ಮೇನ್ ಆ ಒಂದು ಕುಂಭಮೇಳ ನಮ್ ಕರ್ನಾಟಕ ನಡೆಯೋದು ಮೊದ್ಲಿಂದ ಗೊತ್ತಿದೆ ನಮ್ಗೆ. ಅದಕ್ಕೆ ಕರೆ ಬಂದ್ಕೊಳ್ಳೆ ನಾವು ಅಜ್ಜಾರ್ ಕಡೆ ಕರೆ ಬಂದಲ್ಲ ಬಹಳ ಸಂತೋಷ ಪಡ್ತೀವಿ ನಾವು. ನಮಗೂ ಒಂದು ಸೌಭಾಗ್ಯ ಇಲ್ಲ ಆರತಿ ಮಾಡ್ಲಿಕ್ಕೆ ಸಿಕ್ಕಿದೆ ಅಂತ ಏನು ಹೇಳಿದಾರೆ ಇಮಿಡಿಯೇಟ್ ನಾವು ಒಪ್ಕೊಂಡು ಬಂದು ಮಾಡ್ತಾ ಇದ್ವಿ. ಆರತಿಯ ಒಂದು ಹಾಡನ್ನ ರಚಿಸಿದವರು ಮತ್ತು ಆ ಹಾಡನ್ನ ಹಾಡಿದವರ ಪರಿಚಯವನ್ನ ಮಾಡ್ಕೊಳ್ಳೋಣ. ಬ್ರದರ್, ನಿಮ್ಮ ಹೆಸರು? ವಿಶಾಲ್ ಬಡಿಗೇರ್ ಅಂತ. ನೀವು ಯಾವಾಗಿಂದ ಪ್ರಿಪರೇಷನ್ ಮಾಡಿದ್ರಿ? ಇದು 2 days before all my heads actually. 2 ದಿನದಲ್ಲಿ. ಸೊ ಅವತ್ತೇ ಹೋಗ್ಬಿಟ್ಟು ಅವತ್ತೇ ನಾನು ಕಂಪೋಸ್ ಮಾಡಿ ಅಲ್ಲೇ ಸ್ಪಾಟ್ ಮಾಡಿ ಈಗ ಇಲ್ಲೇ ಹಾಡಿದ್ದು ನೀವು ಲೈವ್ ಆಗಿ ನೀವೇ ಹಾಡಿದ್ದು? ರೆಕಾರ್ಡಿಂಗ್ ಆಗಿತ್ತು. ಪ್ಲೇ ಮಾಡಿದಾಗ ಆರತಿ ಮಾಡ್ತೀವಿ. 2 ದಿನದಲ್ಲಿ ನೀವು ರೆಡಿ ಮಾಡಿ ಇಲ್ಲೇ ಪ್ಲೇ ಮಾಡಿ. ಮತ್ತೆ ನಿಮ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಿದೆ? ಬ್ಯಾಂಡ್ ಕಲ್ಕಿಂತ ಹುಬ್ಬಳ್ಳಿ ಶಿವ ತಂಡದಿಂದ ನಮ್ಮ ವಿಶಾಲ್ ಬಡಿಗೇರ್ ಅವರಿಗೆ ತುಂಬಾ ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತೇನೆ ನಾನು. ಥ್ಯಾಂಕ್ ಯು. ದಕ್ಷಿಣ ಭಾಗದಲ್ಲಿ ಗಂಗಾರತಿಯನ್ನು ಮಾಡಲು ಹುಬ್ಬಳ್ಳಿಯಿಂದ ನಮ್ಮ ಗವಿಸಿದ್ದೇಶ್ವರ ಮಠ ಕೊಪ್ಪಳಕ್ಕೆ ಆಗಮಿಸಿದಂತ ಸರ್ವರಿಗೂ ನಮಸ್ಕಾರಗಳು. ಧನ್ಯವಾದ.